ಹಲೋ ಫ್ರೆಂಡ್ಸ್, 23 ಸೆಪ್ಟೆಂಬರು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಾವು ಓಪನಿಂಗಿಂದನೇ ಕರೆಕ್ಷನ್ನ ಅಗೇನ್ ನೋಡಿದ್ವಿ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ಏನಾದರೂ ಫ್ಲ್ಯಾಟಾಗಿ ಓಪನ್ ಆಗಿ ಕೊನೆಯ 45 ನಿಮಿಷದ ಹೈಯಿಂದ ಮೂಮೆಂಟಮ್ ಬರೋಕ್ಕೆ ಶುರು ಆದರೆ ಆಗ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆದರೆ ಓಪ್ನಿಂಗಲ್ಲೇ ಒಂದು ಒಳ್ಳೆ ಗ್ಯಾಪಪ್ನ ಓಪ್ನಿಂಗ್ನ ತೋರಿಸಿ ನಿಫ್ಟಿ ಅಲ್ಲಿಂದ ನಿಯರ್ 200 ಪಾಯಿಂಟ್ಸ್ ಕರೆಕ್ಷನ್ ಕೊಡ್ತು. ಆಗೇನ್ ಸೆಕೆಂಡ್ ಹಾಫಲ್ಲಿ ಅಂದರೆ 11:30 ಮೇಲೆ ಬಂದ ರಿಕವರಿ ಮಾರ್ನಿಂಗ್ ಹೈನ ಕೂಡ ಕ್ರಾಸ್ ಆಯಿತು. ಆದರೆ ಹೈನಲ್ಲಿ ಸಸ್ಟೇನ್ ಆಗಲಿಲ್ಲ. ಆದರೂ ಕೂಡ ಎಂಡ್ ಆಫ್ ದ ಡೇ ನಮ್ಮ ಮೇನ್ ಸಪೋರ್ಟು 25,150 ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಅದ್ರ ಮೇಲೇ ಈಗ ನಿಫ್ಟಿ ಕ್ಲೋಸಿಂಗ್ನ ಕಂಡಿದೆ. ಸೊ ಯಾವುದೇ ದಿನ ನಿಫ್ಟಿ 25,150 ಕೆಳಗಡೆ ಕ್ಲೋಸಿಂಗ್ ಕೊಡೋಕ್ಕೆ ಶುರು ಆದರೆ ಆಗ ಮಾರ್ಕೆಟ್ ಆ್ಯಕ್ಚುಲಿ ಅಗೇನ್ ಬೇರಿಶ್ ಸೆಂಟಿಮೆಂಟಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಆದರೆ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ಮು ತುಂಬ ಸ್ಟ್ರಾಂಗ್ ಆಗಿತ್ತು. ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೆಗೆಟಿವಲ್ಲಿ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವಲ್ಲಿ ಕ್ಲೋಸ್ ಆಯಿತು. ಸೊ ಇದು ಎಲ್ಲದ್ರದ್ದು ಬಗ್ಗೆ ನೋಡಿ ನಾವು ಅಗೇನ್ ನಾಳೆ ದಿನ 24 ಸೆಪ್ಟೆಂಬರು ಬುಧವಾರದ ಟ್ರೇಡಿಂಗ್ ಅನಾಲಿಸಿಸ್ ಶುರು ಮಾಡೋಣ. ಸೊ ಈಗ ನಾನು ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿ ಓಪನಿಂಗಿಂದನೇ 200 ಪಾಯಿಂಟ್ಸ್ವರೆಗೆ ಕರೆಕ್ಷನ್ ಕೊಟ್ಟು ಮೋರ್ ದೆನ್ 200 ಪಾಯಿಂಟ್ಸ್ ರಿಕವರಿ ಮಾರ್ನಿಂಗ್ ಹೈನ ಕೂಡ ಇಲ್ಲಿ ಕ್ರಾಸ್ ಆಗಿತ್ತು. ಎಂಡ್ ಆಫ್ ದ ಡೇ ತನ್ನ ಸಪೋರ್ಟು ಮೇಜರ್ ಸಪೋರ್ಟು ಇದು ಕ್ಲೋಸಿಂಗ್ ಬೇಸಿಸ್ ಅಂತ ನಾನು ಹೇಳ್ತಾ ಇದ್ದೆ 25,150 ಅದ್ರ ಮೇಲೇ ಈಗ ಕ್ಲೋಸಿಂಗ್ನ ಕೊಟ್ಟಿದೆ. ಇನ್ನು ಬ್ಯಾಂಕ್ ನಿಫ್ಟಿ ತನ್ನ 50 ಡೇ ಹಾಗೂ 10 ಡೇ ಮೂವಿಂಗ್ ಆವ್ರೇಜ್ ಹತ್ರ ಮಾರ್ನಿಂಗ್ ಟೈಮು 2 ಬಾರಿ ಸಪೋರ್ಟ್ ತೊಗೊಂಡು ಇಲ್ಲಿಂದ ಸ್ಟ್ರಾಂಗ್ ರಿಕವರಿ ಕೊಟ್ಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ತನ್ನ 10 ಡೇ ಮೂವಿಂಗ್ ಆ್ಯಾವ್ರೇಜು ನಿನ್ನೆ ಕ್ಲೋಸಿಂಗಿಂದ ಕೆಳಗಡೆ ಬಂದಿತ್ತು. ಈಗ 20 ಡೇ ಮೂವಿಂಗ್ ಆ್ಯಾವ್ರೇಜಿಂದ ಸಪೋರ್ಟ್ ತೊಗೊಂಡು ರಿಕವರಿ ಕಂಡು ಇನ್ನೂ 10 ಡೇ ಮೂವಿಂಗ್ ಆ್ಯಾವ್ರೇಜ್ ಕೆಳಗಡೆ ಈಗ ಇದೆ. ಇನ್ನು ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳ ಕಡೆ ಬಂದರೆ ಇವತ್ತಿನ ದಿನ ಅಗೇನ್ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸು, ಇಂಡಿಯಾ ವಿಕ್ಸ್ ಇವತ್ತಿನ ದಿನ ಸ್ಟಾರ್ಟಿಂಗಿಂದನೇ ಮೇಲೆ ಬಂದಿತ್ತು. ಅಗೇನ್ ಇಲ್ಲಿ ಕೂಡ ಸ್ವಲ್ಪ ಇದು ಕೆಳಗಡೆ ಬಂದು 10.62 ಹತ್ರ ಕ್ಲೋಸ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲು 66.48 ಹತ್ರ ಇದೆ. ನಮ್ಮ ರುಪಿ ವ್ಯಾಲ್ಯೂ ಮಾತ್ರ ಇದು ಮೇಲೆ ಬಂದಿದೆ. ಸೊ ಇದು ಸದ್ಯಕ್ಕೆ ಇನ್ನೂ ನಮಗೆ ನೆಗೆಟಿವ್ ಆಗಿದೆ. ನೀವು ಇಲ್ಲಿ ನೋಡಿದ್ರೆ ಬೆಳಗ್ಗೆ 9 ಗಂಟೆಯಿಂದನೇ ರುಪಿ ವೀಕ್ ಆಗ್ತಾ 88.78ವರೆಗೆ ಬಂದಿತ್ತು. ಈಗ 88.72 ಹತ್ರ ಇದೆ. ಸೊ ಇದು ಹೈ ಲೆವೆಲಲ್ಲಿ ಬಂದಿರೋದು. ಇದು ಇಂಡಿಯನ್ ಮಾರ್ಕೆಟ್ಗೆ ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸು 97 ಹತ್ರ, US 10 ಇಯರ್ ಬಾಂಡ್ ಯೀಲ್ಡು ನಿನ್ನೆ ಲೆವೆಲಲ್ಲೇ 4.12 ಹತ್ರ. ಸೊ ಇಲ್ಲಿಂದ ಯಾವುದೇ ನೆಗೆಟಿವ್ ಕ್ಲೂ ಅಂತೂ ಇಲ್ಲ. ಇನ್ನು US ಮಾರ್ಕೆಟ್ಗಳು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನಾಗಲಿ ನಾಸ್ಡಾಕ್ ಇಂಡೆಕ್ಸ್ ಅನ್ನಾಗಲಿ ಪಾಸಿಟಿವಲ್ಲೇ ಇದ್ದಾವೆ. ಜಪಾನ್ ನಿಕ್ಕೆ ಇದು ಕೂಡ ಪಾಸಿಟಿವಲ್ಲೇ ಇದೆ. ಪಾಸಿಟಿವ್ ಅಂದರೆ ಕನ್ಸಾಲಿಡೇಷನ್ನಿಂದ ಮೇಲೇ ಹೋಗ್ತಾ ಇದೆ. ಇಲ್ಲಿ ಯಾವುದೇ ಸದ್ಯಕ್ಕೆ ಕರೆಕ್ಷನ್ ಕಾಣಿಸ್ತಾ ಇಲ್ಲ. ಇನ್ನು UK ಮಾರ್ಕೆಟ್ ಕಡೆ ನೋಡಿದ್ರೆ ಡಾಕ್ಸ್ ಮಾರ್ಕೆಟು ಇದು ಇವತ್ತಿನ ದಿನ ಗ್ಯಾಪಲ್ಲಿ ಓಪನ್ ಆಗಿ ಹೈಯರ್ ಲೆವೆಲಿಂದ ಈಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಆದ್ರೂ ಇದು ಇನ್ನು ಪಾಸಿಟಿವಲ್ಲೇ ಟ್ರೇಡ್ ಆಗ್ತಾ ಇದೆ. ಇವುಗಳನ್ನ ಬಿಟ್ಟು ನಾವು ಇವತ್ತಿನ ಮಾರ್ಕೆಟ್ ಸೆಕ್ಟರಲ್ ವೈಸು ಪರ್ಫಾರ್ಮೆನ್ಸ್ನ ನೋಡಿದ್ರೆ ಇವತ್ತಿನ ಸೆಕ್ಟರ್ ವೈಸಲ್ಲಿ PSU ಬ್ಯಾಂಕ್ಸು, ಮೆಟಲ್ಸು, ಆಟೋಮೊಬೈಲ್ಸು, ಪ್ರೈವೇಟ್ ಬ್ಯಾಂಕ್ಸು ಇವೆಲ್ಲ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಾಯಿದ್ರೆ ನೆಗೆಟಿವ್ ಆಗಿ ಕನ್ಸ್ಯೂಮರ್ ಗೂಡ್ಸು, ಕನ್ಸ್ಟ್ರಕ್ಷನ್ನು, ಕನ್ಸಂಪ್ಷನ್ನು, IT ಸ್ಟಾಕ್ಗಳು ಇವತ್ತಿನ ಮೇನ್ ಲೂಸರ್ಸ್ ಆಗಿದ್ವು. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನಲ್ಲಿ ನೋಡಿದ್ರೆ ಈಗ 25,200 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸಪೋರ್ಟು ಇಂಟ್ರಾಡೇ ಸಪೋರ್ಟು 25,000 ಇರುತ್ತೆ. ಹಾಗೂ ಟೆಕ್ನಿಕಲಿ ಕ್ಲೋಸಿಂಗ್ ಸಪೋರ್ಟು 25,150 ಇರುತ್ತೆ. ಅದು ನಿಮಗೆ ತಿಳಿದಿರಲಿ. ಇನ್ನು ರೆಸಿಸ್ಟೆನ್ಸ್ ಅಂದರೆ 25,300 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ಅದಾದಮೇಲೆ ಡೈರೆಕ್ಟಾಗಿ 25,000 ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನೇ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ ತೊಗೊಳ್ಳೋದ್ರ ಬಗ್ಗೆ ನೋಡಬೇಕು ಅಂತಂದರೆ ನಿಫ್ಟಿನಲ್ಲಿ ನಾನು ಪರ್ಸ್ನಲ್ ಆಗಿ ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳ್ಳೋದು ಇವತ್ತಿನ ದಿನದ ಹೈ ನಿಫ್ಟಿ ಕ್ರಾಸ್ ಆದರೆ. ಸೊ ಇವತ್ತಿನ ದಿನದ ಹೈ ಏನಿದೆ 25,261. ಇಲ್ಲಿಂದ ಆಪ್ಷನ್ ಚೈನ್ ಪ್ರಕಾರ 25,300 ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಸೊ ನಿಫ್ಟಿ ಅಲ್ಲಿಂದ ಅನದರ್ 20 ಪಾಯಿಂಟ್ಸು 25,320 ಮೇಲೆ ನಿಫ್ಟಿ ಸಸ್ಟೇನ್ ಆದರೆ ಅಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಟಾರ್ಗೆಟ್ ರೀಸೆಂಟ್ ಹೈ 25,450ಇಂದ 500 ಬರುತ್ತೆ. ಇನ್ನು ನಿಫ್ಟಿನಲ್ಲಿ ಪುಟ್ಟು ಪೊಸಿಷನ್ಸ್ನ ಸದ್ಯಕ್ಕೆ ನೋಡ್ತಾ ಇಲ್ಲ. ನಿಫ್ಟಿ 25,150 ಕೆಳಗಡೆ ಅಥವಾ ಇಂಟ್ರಾಡೇನಲ್ಲಿ 25,000 ಕೆಳಗಡೆ ಹೋದರೆ ನಾವು ಅಲ್ಲಿ ಪುಟ್ಟು ಪೊಸಿಷನ್ ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು.
ಇನ್ನು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಇವತ್ತಿನ ದಿನ ಸ್ಟ್ರಾಂಗ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ನಾವು ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿ 55,650 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಇದರಲ್ಲಿ ಮೊದಲನೇ ಟಾರ್ಗೆಟು 55,800, ಅದಾದಮೇಲೆ ಟುವರ್ಡ್ಸ್ 56 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೋಬೇಕು ಅಂತಂದರೆ 11,100 ಮೇಲೆ ಮಾತ್ರ ಲಾಂಗ್ ಪೊಸಿಷನ್ ತೊಗೊಳ್ಳೋಣ, ಅಥವಾ ಇಲ್ಲಿಂದ ಏನಾದರೂ ಕರೆಕ್ಷನ್ ಅಂತ ಬಂದರೆ ಸಪೋರ್ಟು 13,000 ಹತ್ರ ಸಪೋರ್ಟ್ ತೊಗೊಂಡು ರಿಕವರಿ ಕಾಣ್ತಾ ಇದ್ದರೆ ಅಲ್ಲಿ ಲಾಂಗ್ ಪೊಸಿಷನ್ಸ್ ತೊಗೊಳ್ಳೋಣ. ಇನ್ನು ಇದು 13,000ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂದರೆ ಅಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೆ ಕೂಡ ನೋಡ್ಬೋದು. ಸೊ ಈ ರೀತಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 24 ಸೆಪ್ಟೆಂಬರು ಬುಧವಾರದ ದಿನ ಟ್ರೇಡ್ ಮಾಡೋದ್ರ ಬಗ್ಗೆ ನೋಡೋಣ. ಸೊ ಇಷ್ಟಲ್ಲದೆ ಇನ್ನಷ್ಟು ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.